ಕರ್ನಾಟಕದ ಇತಿಹಾಸದಲ್ಲಿ. ನಮಸ್ಕಾರ ವೀಕ್ಷಕರೇ, ನೇಚರ್ ಕ್ರಿಯೇಷನ್ ಕಡೆಯಿಂದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ ಅನ್ನೋದು ತಮ್ಗೆಲ್ಲ ಗೊತ್ತಿದೆ. ಸೊ ತಮ್ಮ ಅಭಿನಯದಿಂದನೇ ಇಡೀ ಕರ್ನಾಟಕ ಗುರುತಿಸ್ಕೊಂಡಿರುವಂತಹ 1500ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಪಡೆದಿರುವಂತಹ ಮೈಸೂರು ರಮಾನಂದ್ ಅಂತಾನೆ ಪ್ರಖ್ಯಾತಿಯಾಗಿರುವಂತಹ ಒಬ್ರು ಉತ್ತಮ ಕಲಾವಿದ್ರನ್ನ ಇವತ್ತು ನಿಮ್ಗೆ ಪರಿಚಯ ಮಾಡಿಸ್ತಿದೀವಿ. ಸೊ ಇವ್ರಿಗೆ ಮೈಸೂರು ರಮಾನಂದ್ ಅಂತ ಏನಕ್ಕೆ ಹೆಸರು ಬಂತು, 1500 ಪ್ರಶಸ್ತಿಗಳಿಗೆ ಯಾವ ರೀತಿ ಇವರು ತಗೊಂಡ್ರು, ಮತ್ತೆ ಇವಾಗ ನಾಯಕ ನಟರಾಗಿ ಕೂಡ 4-5 ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಏನಕ್ಕೆ ಅಂತ ಹೇಳಿ ಇವರ ಅಭಿನಯದಿಂದಾನೇ ಇವರಿಗೆ ಬಂದಿರುವಂತದ್ದು. ನಾಯಕ ನಟನಾಗಿ ಒಂದು ಸಿನಿಮಾದಲ್ಲಿ ಅಭಿನಯಿಸೋದು ಅಂದ್ರೆ ಈಸಿ ಆದ ಮಾತಲ್ಲ. ಅಂತದ್ರಲ್ಲಿ ಇವರ ಕಲೆಯಿಂದಾನೇ ಒಂದು 4-5 ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಸೊ ಅಂತವ್ರನ್ನ ನಮ್ಮ ನೇಚರ್ ಕ್ರಿಯೇಷನ್ ಟೀಮ್ ಕಡೆಯಿಂದ ಪರಿಚಯ ಮಾಡಿಸ್ತಿದೀವಿ. ಬನ್ನಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಿಮ್ಗೆ ಮೈಸೂರು ರಮಾನಂದ್ ಅಂತ ಏನಕ್ಕೆ ಹೆಸರು ಬಂತು, ಮತ್ತೆ ನಿಮ್ಮ ಬಾಲ್ಯ ಹೇಗಿತ್ತು, ಮತ್ತೆ ನೀವು ಸಿನಿಮಾ ರಂಗಕ್ಕೆ ಹೇಗ್ ಬಂದ್ರಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾನು ಹುಟ್ಟಿ ಬೆಳೆದಿದ್ದು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕು ಅಲ್ಲಿ 1ನೇ ತರಗತಿ ತನಕ ಓದಿದೆ. 2ನೇ ತರಗತಿಯಿಂದ ಮೈಸೂರಿಗೆ ಹೋದೆ. ಮೈಸೂರು ರಮಾನಂದ್ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ 68-69 ಸಮಯದಲ್ಲಿ 1968-69 ನಾಮೆಚ್ಚಿದ ಹುಡುಗ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು. ಕನ್ನಡದ ಪ್ರಖ್ಯಾತ ತಾರೆ ಮಿನುಗುತ್ತಾರೆ ಕಲ್ಪನಾ ಅವರು ಅಭಿನಯಿಸ್ತಾ ಇದ್ರು. ಶ್ರೀನಾಥ್, ನಮ್ಮ ಕಲ್ಪನಾ ಅವರು, ವಾಜಿರಾಜು, RMG ಗೋಪಾಲ್ ಅವರು, ತುಂಬಾ ಜನ ಸೇರಿದ್ರು ಶಾರದಾಸ್ ಕಾಲೇಜಲ್ಲಿ. ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಜನ, 1000 ಜನ ಶೂಟಿಂಗ್ ನೋಡೋಕ್ಕೆ ಜನ ಮುಗಿಬಿದ್ದಿದ್ರು. ಅಲ್ಲಿಂದ ದೂರದಿಂದ ಕಲ್ಪನಾ ಅವರು ನಾನು ಕರೀತಾ ಇದ್ರು. ನನ್ನ ಫ್ರೆಂಡ್ ರಮಾನಂದ್ ನಿಮ್ಮನ್ನು ಕಲ್ಪನಾ ಕರೀತೀಯಾರೆ ಅಂತ. ನನ್ನನ್ನೇ ಕರೀತಾರೆ, ನನ್ನೇನು ನಟನ ಏನಿಲ್ಲಲ್ಲ. ನಾನಾ ಅಂದೆ, ನೀವೇ ಬನ್ನಿ ಅಂದ್ರು. ಹೋದೆ. ಪೊಲೀಸ್ನವರು ಚಡ್ಡಿ ಪೊಲೀಸ್ ಅವಾಗಿದ್ರು, ಪೊಲೀಸ್ನವರು ಪ್ಯಾಂಟ್ ಇದ್ದಿದ್ರು. ಒಳಗಡೆ ಹೋದ್ರೆ ಹೋದ ತಕ್ಷಣ ನಮಸ್ಕಾರ, ಏನ್ ನಿಮ್ಮ ಹೆಸರು? ರಮಾನಂದ್ ಅಂದ್ರು. ಬನ್ನಿ ಕೂತ್ಕೊಂಡಿದ್ರು. ನೀವೆಲ್ಲಿ ಇರೋದು? ಇಲ್ಲೇ ಕೃಷ್ಣಮೂರ್ತಿ ನಮ್ಮಲ್ಲಿ ಇರೋದು. ನೀವಿಲ್ಲಿ ಪರಿಚಯ ಅಂತ? ಹೌದು, ನಮ್ಮ ಹುಡುಗರೇ ಜಾಸ್ತಿ ಇರೋದು. ಜಾಲಿ ಪ್ರದರ್ಶನ್ಸ್ ಒಂದು ತಂಡ ಕಟ್ಕೊಂಡಿದ್ದೀನಿ, 45 ಜನ ಮೆಂಬರ್ಸ್ ಇದ್ದಾರೆ ಅಂತ. ಸ್ವಲ್ಪ ಜನರನ್ನ ಅವಾಯ್ಡ್ ಮಾಡ್ಬೇಕಲ್ಲ ಅಂದ್ರು. ನನ್ನ ಜನರ ಆಯ್ತು, ಜನರನ್ನ ಅವಾಯ್ಡ್ ಮಾಡಿದೆ, ಎಲ್ಲ ಮಾಡಿದೆ. ಅವ್ರು ಶೂಟಿಂಗ್ ಸಾಂಗ್ ಸಾಯಂಕಾಲ ತಗೊಂಡಿತ್ತು. ಆ ಸಾಯಂಕಾಲ ಅವ್ರ ಜೊತೆಲಿ ತಿಂಡಿ ಎಲ್ಲ ತಿನ್ಬೇಕಾದ್ರೆ ರಮಾನಂದ್, ಇಲ್ಲಿ ನಮ್ಮ ಸಿನಿಮಾದಲ್ಲಿ ಒಬ್ರು ರಮಾನಂದ್ ಅಂತ ಒಂದು ಅಡಿಗೆ ಭಟ್ಟ ಮಾಡ್ತಿದ್ದಾರೆ, ನೀವು ರಮಾನಂದ್ ಮೈಸೂರು ರಮಾನಂದ್ ಅಂತ ಹಾಕೊಳ್ಳಿ, ನನಗೆ ಅವಕಾಶ ಸಿಕ್ಕಿಲ್ವಲ್ಲ ಅಂತ ಹೇಳಿದೆ. ಇವ್ರನ್ನ ವಾದಿರಾಜ್ ಅವರು ನಿಮ್ಗೊಂದು ಅವಕಾಶ ಕೊಡ್ತೀನಿ, ಮಡ್ರಾಸಿಗೆ ಬನ್ನಿ ಅಂದರು. RMG ಗೋಪಾಲ್ ಅವರು. ಸರಿ ಬರ್ತೀನಿ ಅಂತ ಹೇಳಿ ನನಗೆ ಹೆಸರಿಟ್ಟಿದ್ದೇನೆ, ಮೈಸೂರು ರಮಾನಂದ್ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದೇನೆ. ನಮ್ಮ ಮಿನುಗುತ್ತಾರೆ ಕಲ್ಪನಾ ಅವರು. ಆ ನಂತರದಲ್ಲಿ ಸಣ್ಣ ವಿದ್ಯೆ 8-9 SLC ಆಯಿತು. ಆ ನಂತರದಲ್ಲಿ ನಾಟಕಗಳನ್ನು ಮಾಡ್ತಾ, ಏಕಪಾತ್ರ ಅಭಿನಯಗಳನ್ನು ಮಾಡ್ತಾ, ಮಾಸ್ಟರ್ ಹಿರಣ್ಣಯ್ಯನವರ ತಂದೆ ಒಬ್ಬರಿದ್ರು, ಕಲ್ಚರ್ ಕಾಮಿಡಿಯನ್ K ಹಿರಣ್ಣಯ್ಯನವರು ಅಂತೇಳಿ. ಅವರ ನಾಟಕದ ಡೈಲಾಗ್ಗಳನ್ನ ಸಭೆ ಸಮಾರಂಭಗಳಲ್ಲಿ, ಗಣೇಶನೋತ್ಸವ, ರಾಜ್ಯೋತ್ಸವ, ಆನಂದೋತ್ಸವ, ಈ ತರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ. ಆಯ್ತು. ಆಮೇಲೆ 70ರ ದಶಕದಲ್ಲಿ ನಾನು ಒಂದು ನಾಟಕದ ಮುಖೇನ ಮದುವೆ ಅನ್ನೋ ನಾಟಕದಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿ ಮದುವೆಯಲ್ಲಿ ಮಾಧುವನ್ನ ಪಾತ್ರವನ್ನು ಮಾಡ್ತಾ ರಂಗಭೂಮಿಗೆ ಬಂದೆ. ಆ ನಂತರದಲ್ಲಿ ಏನಾಯ್ತು, ಚಿತ್ರರಂಗ ನಾಟಕದಲ್ಲೇ ಪಾಠ ಮಾಡ್ತಾ ಇದ್ದೆ. ಆಗ 86ನೇ ಇಸ್ವಿಯಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾನು ವಿ ಉದಯ್ ಕುಮಾರ್ ಇಬ್ಬರುವೆ 3 ತಿಂಗಳ ಕಾಲ ನಿರಂತರವಾಗಿ ನಾಟಕವನ್ನು ಮಾಡಿದ್ವಿ. ಯಾರ್ದು ಸಹಾಯ ಸಹಕಾರ ಸಂಘ ಸಂಸ್ಥೆಗಳ ನೆರವಿಲ್ಲದೆ. ಅವಾಗ ಹೆಚ್ಚು ಕಡಿಮೆ ಒಂದು 380ಕ್ಕೂ ಹೆಚ್ಚು ನಾಟಕಗಳನ್ನ ಮಾಡಿದ್ರು. ಅವಾಗ ನಮ್ಮ ಕನ್ನಡದ ಪ್ರಖ್ಯಾತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೊನ್ನವಳ್ಳಿ ಕೃಷ್ಣ ಅವರ ಮುಖೇನ ನನ್ನನ್ನು ಕರೆಸೋರು. ಹೊನ್ನವಳ್ಳಿ ಕೃಷ್ಣ ಅವರು ತುಂಬಾ ಜನರನ್ನ ಸಿನಿಮಾಕ್ಕೆ ಇಂಟರ್ವ್ಯೂ ಮಾಡಿ ಸೇರ್ಪಡೆ ಮಾಡಿಸಿದ್ದಾರೆ. ಅವರು ನಾನು ನಾಟಕ ಮಾಡ್ತಾ ಇದ್ದೆ ಟೆರಿಷಿಯನ್ ಕಾಲೇಜ್ ಹತ್ರ ಮೈಸೂರಲ್ಲಿ. ಮಾಡ್ತಾ ಇದ್ದಾಗ ನಾಟಕವನ್ನು ನೋಡಿ ಜೋರಾಗಿ ಚಪ್ಪಾಳೆ ಮಾಡ್ಬಿಟ್ಟು ನನ್ನ ಹೆಸರಲ್ಲಿ ಕೇಳಿ ತಿಳ್ಕೊಂಡ್ರು, ರಮಾನಂದ್ ನಿಮ್ ನಾಟಕದಲ್ಲಿ ನನಗೂ ಒಂದು ಅವಕಾಶ ಪಡೆಯಿದ್ರು. ಅವಾಗಲೇ 300 ಸಿನಿಮಾ ಮಾಡಿ ಜನರಿಗೆ ಗೊತ್ತಿದ್ರು.
ಆದ್ರೆ ಆ ಸಮಯದಲ್ಲಿ ನಾನೇನ್ ಮಾಡಿದೆ, ಬನ್ನಿ ನಮ್ಮ ತಂಡದಲ್ಲಿ ಅಂತೇಳಿ ನಾಟಕಕ್ಕೆ ಸೇರಿಕೊಂಡು ಅವಾಗ ಬರ ಪರಿಹಾರಕ್ಕೆ ಇದಕ್ಕೆಲ್ಲ ಸರ್ಕಾರಕ್ಕೆ ನಾವೇ ಅನುದಾನ ಕೊಟ್ಟು ಬರಗಾಲದಲ್ಲಿ. ಆಮೇಲೆ ಹೊನ್ನವಳ್ಳಿ ಕೃಷ್ಣರವರು ಪೋಷಕ ಕಲಾವಿದರಿಗೆ 1000ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಮಾಡಿದ್ದಾರೆ. ಆದರೆ ಅವರು 82ನೇ ಇಸ್ವಿಯಲ್ಲಿ ಅವರು ಅಥವಾ 83 ಇರಬೇಕು ಹೀರೋ ಆಗಿ ಮಾಡಿದ್ದರು. ಅದು ಅರ್ಧಕ್ಕೆ ನಿಂತೋಯ್ತು. ನಾಟ್ಯಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನ ಮಲೆನಾಡ ಹುಡುಗಿ ಬೈಲು ಸೀಮೆ ಹುಡುಗ ಅಂತ ನಿಂತು ಹೋಗ್ಬಿಡ್ತು. ಇಲ್ಲದಿದ್ರೆ ಹೊನ್ನವಳ್ಳಿ ಕೃಷ್ಣ ಅವರು ದೊಡ್ಡ ಪ್ರಮಾಣದಲ್ಲಿ ಹೀರೋ ಆಗ್ಬೇಕಾದ್ರೆ ಆಗ್ಲಿಲ್ಲ ಅಂತೇಳಿ ಅವ್ರಿಗೂ ಎಲ್ಲೋ ಒಂದು ಹತಾಶೆ ಇದೆ, ನನ್ಗೂ ನೋವಿದೆ. ನಮ್ಮ ಆತ್ಮೀಯರಿಗೆ ಆಗಲಿಲ್ಲ. ಇವತ್ತು ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ಹಾಸ್ಯ ಕಾರ್ಯಕ್ರಮಗಳನ್ನೆಲ್ಲ ನಗೆ ನೂರು ಬಗ್ಗೆ ಅಂತೇಳಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ನಂತರ ಮೈಸೂರಿನಲ್ಲೇ ಇದ್ದಾಗ ಇಲ್ಲಿ ಬೆಂಗಳೂರಿಗೆ ಒಂದ್ಸಲ ಬಂದು ಹೋಗೋದು ಮಾಡ್ತಾ ಇದ್ದೆ. ಬೆಂಗಳೂರಿನಲ್ಲಿ ಒಂದ್ಸಾರಿ ನಮ್ಮ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಕುಮಾರ್ ಬಂಗಾರಪ್ಪ, KV ಜಯರಾಮ್ ಅವರ ಒಂದು ಸಿನಿಮಾ ನಡೀತಾ ಇತ್ತು. ಆ ಸಿನಿಮಾದಲ್ಲಿ ಮಧ್ಯದಲ್ಲಿ ನಾಟಕ ಮಾಡಿದಾಗ KV ಜಯರಾಮ್ ಅವರು ಬೆಂಗಳೂರಿಗೆ ಬಂದಾಗ ನಾನು ಕಾಣಿ ಹೋಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬಂದು ಹೋಗ್ತಾ ಇದ್ದೆ, ಕಾಣ್ತಾ ಇದ್ದೆ. ಆ ಸಮಯದಲ್ಲಿ ಏನಾಯ್ತು, ಮೈಸೂರಿನಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು, ಕೆಂಪು ಗುಲಾಬಿ ಅಂತ. ಅದಕ್ಕೂ ಹಿಂದೆ ಸಿರಿತನಕ್ಕೆ ಸವಾಲ್ ಅಂತೇಳಿ ಗುಂಪಲ್ ಗೋವಿಂದ ಈಗ ವಿಷ್ಣುವರ್ಧನ್ ಸಿನಿಮಾದಲ್ಲಿ ಬಂದೆ. ಆನಂತರ ಏನಾಯ್ತು, ರಮೇಶ್ ಅರವಿಂದ್ ಅವರು ವಿಜಯ್ ರೆಡ್ಡಿ ಅಂದ್ರೆ ಬಹಳ ಫೇಮಸ್, ಮಯೂರ ತೆಗೆದಂತವರು ದೊಡ್ಡ ನಿರ್ದೇಶಕರು. ಅವ್ರಿಗೆ ಪರಿಚಯ ಮಾಡಿಕೊಟ್ರು ರಮೇಶ್ ಅರವಿಂದ್ ಅವರು. ಅವಾಗ ಅವರು ನನ್ನ ಕಾಗದ ಬರೀತಿದ್ದೆ, ಅವ್ರು ನನ್ನ ಕಾಗದ ಬರೀತಿದ್ರು. ವಜ್ರಮುನಿ ಅವ್ರ ಕಾಗದ ಬರೀತಿದ್ದೆ, ಅವ್ರು ನನ್ನ ಕಾಗದ ಬರೀತಿದ್ರು. ಆ ಸಮಯದಲ್ಲಿ ಏನಾಯ್ತು, ಅವರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಕೆಂಪು ಗುಲಾಬಿಯಲ್ಲಿ. ಡೈಲಾಗ್ ಸಿಕ್ಕಿದ್ ಫಸ್ಟ್ ಸಿನಿಮಾ ಅದು ಯಾವ್ದು, ಕೆಂಪು ಗುಲಾಬಿ. ವೀರೇಂದ್ರ ಗೋಪಾಲ್ ಅವ್ರ ಜೊತೆಯಲ್ಲಿ ಒಂದು ಡೈಲಾಗ್ ಕೊಟ್ರು. ಆ ಡೈಲಾಗ್ ಇಂದ ಚಿತ್ರರಂಗಕ್ಕಾಯ್ತು. ಅದಕ್ಕೂ ಆ ಡೈಲಾಗ್ ಕೊಡೋ ಕಾರಣ ಏನಂತಂದ್ರೆ, ರಮೇಶ್ ಅರವಿಂದ್ ಶಂಕರ್ ನಾಗ್ ಅವರು ನನ್ನ ನಾಟಕವನ್ನ ಒಂದು ಏರ್ಪಡಿಸಿದ್ರು ಎಲ್ಲಿ ಕಂಟಿನ್ಯೂ ಸ್ಟುಡಿಯೋದಲ್ಲಿ. ಆ ಸಮಯದಲ್ಲಿ ಅವ್ರು ನೋಡಿ ಬಹಳ ಖುಷಿ ಪಟ್ಟಿದ್ರು. ಇವರೆಲ್ಲ ನೋಡಿದ್ರು ಅವರ ಬೀರಾದವರು, ಬ್ಯಾಂಕ್ ಜನಾರ್ದನ್, ಸುಧೀರ್ ಅವರು, ಅರಸೀಕೆರೆ ರಾಜು ಅವರು, ಮಂದೀಪ್ ರಾಯ್ ಅವರು, ಇಡೀ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ನಟರು ಅಲ್ಲಿ ರಂಗಭೂಮಿ ಸೆಟ್ ಹಾಕಿದ್ರು. ಆ ಸಮಯದಲ್ಲಿ ಅವ್ರು ನನ್ನನ್ನ ನೋಡಿದ್ರು, ನನ್ನ ನಾಟಕ ನೋಡಿದ್ರು, ಶಂಕರ್ ನಾಗ್ ನೋಡಿದ್ರು, ಬಹಳ ಖುಷಿ ಆಯ್ತು. ಆ ನಂತರದಲ್ಲಿ ನನ್ಗೆ ಒಳ್ಳೆ ಪಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ಹುಷಾರ್ ತಪ್ಪಿಟ್ಟು ಹೋಗಕ್ಕಾಗ್ಲಿಲ್ಲ ಆ ಸಮಯದಲ್ಲಿ. ಆದ್ರೆ ಆ ನಂತರದಲ್ಲಿ ನಿಧಾನವಾಗಿ ಹೂವೊಂದಬೇಕು ಬಳ್ಳಿಗೆ, ಹೀಗೆ ಬಣಿ ರಾಮಚಂದ್ರ ಅವರು, ಬಿ ರಾಮಮೂರ್ತಿ ಅವರು, ಸಾಯಿ ಪ್ರಕಾಶ್ ಅವರು ಎಲ್ಲರೂ ಕರೆದು ವಿ ಸೋಮಶೇಖರ್ ಅವರು ಎಲ್ಲರೂ ಕರೆದು ಅವಕಾಶ ಕೊಡೋದ್ರಿಂದ ಈಗ ಇದುವರೆಗೂ 350ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ದೀನಿ. ಸರ್, ಹೀರೋ ಆಗಿ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಸರ್, 4-5 ಚಿತ್ರ, ಅದು ಯಾವ್ಯಾವ ಚಿತ್ರ ಅಂತ ತಿಳ್ಕೊಬಹುದು ಸರ್? ನೋಡಿ, ಈಗ ಒಂದು ಮಗ್ಗಿ ಪುಸ್ತಕ ಅಂತ ಸಿನಿಮಾ ಇದೆ. ಆ ಮಗ್ಗಿ ಪುಸ್ತಕದಲ್ಲಿ ಸುಮಾರು ಒಂದು 3 ಕೋಟಿ ಸಿನಿಮಾ ಹಾಕಿ ಒಂದು 90 ದಿನಗಳ ಕಾಲ ಚಿತ್ರೀಕರಣವನ್ನು ಮಾಡಿ ರಿಲೀಸ್ ಕಾದಿದೆ. ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆಗ್ತದೆ. ಆ ಸಿನಿಮಾದಲ್ಲಿ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಕೀರ್ವಾಣಿ ಆಸ್ಕರ್ ಅವಾರ್ಡ್ ವಿನ್ನರ್ ಕೀರ್ವಾಣಿ ಅಂತ ಹೇಳಿದ್ರು 16 ಜನ ಪ್ರಸಿದ್ಧ ಗಾಯಕರು ಆಡಿದ್ದಾರೆ ಸಿನಿಮಾದಲ್ಲಿ. ಅದರಲ್ಲಿ ನಾನೇ ಒಂದು ತುಂಬಾ ಬಹಳ ಪ್ರಮುಖವಾದ ಕಥಾನಾಯಕ ಆಗಿದೆ. ಅಷ್ಟು ಅತ್ಯದ್ಭುತವಾದ ಪಾತ್ರವನ್ನು ಕೊಟ್ಟಿದ್ದಾರೆ. ಆ ಸಿನಿಮಾ ಹರಿವರಸನಂ ಅಂತೇಳಿ ನಿರ್ದೇಶಕರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಿದ್ದಾಗ ನಿರ್ದೇಶಕರು ಯತಿರಾಜ್ ನಾಯ್ಡು ಅವರು ಈ ಪಾತ್ರ ಇವ್ರಿಗೆ ಸರಿ ಅಂತೇಳಿ ನನ್ನನ್ನು ಕರ್ಕೊಂಡ್ಬಂದು ಮಾಡಿಸಿದ್ದಾರೆ. ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಆ ಸಿನಿಮಾದಲ್ಲಿ ಆನ್ಲೈನ್ ಮತ್ತೆ ಹೆಣ್ಣು ಮಕ್ಕಳಿಗೆ ಮಸ್ಟ್ ಅಂಡ್ ಶುಡ್ ಎಜುಕೇಶನ್ ಬೇಕೇ ಬೇಕು. ಮೊಬೈಲ್ ಇದ್ರೆ ಜೀವನವಿಲ್ಲ. ಒಂದು ಮೊಬೈಲ್ ತಗೊಳಕ್ಕೆ ಎಷ್ಟು ಕಷ್ಟ ಪಡ್ತಾರೆ. ಇದು ಸಾಮಾನ್ಯವಾಗಿ ಸಿನಿಮಾಗಳು ಬರುತ್ತೆ ಹೋಗುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ವಿದ್ಯೆ ಬೇಕು ಅನ್ನೋದು ಒಂದು. ಎಷ್ಟೋ ಜನರಿಗೆ ಒಂದು ಮೊಬೈಲ್ ತಗೊಳ್ಳೋದಕ್ಕೆ ದುಡ್ಡು ಇರೋದು. ಮೊಬೈಲ್ ತಿರ್ಗಾ ಅವಶ್ಯಕತೆ ಇದೆ. ಈಗ ಆನ್ಲೈನ್ ಕ್ಲಾಸ್ ಬೇಕಾಗತ್ತೆ, ಅವ್ರಿಗೆ ಲ್ಯಾಪ್ಟಾಪ್ ತಗೊಳಕ್ಕಾಗಲ್ಲ. ಅದನ್ನೆಲ್ಲ ಅದರಲ್ಲಿ ತೋರಿಸಿ ಬಹಳ ಕಷ್ಟಪಟ್ಟು ಓದಿ ಇಡೀ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬರ್ತಾರೆ. ಒಂದ್ ಕಡೆ ಅಪ್ಪ ಸತ್ತೋಗಿರ್ತಾನೆ, ಒಂದ್ ಕಡೆ ಮಗ ಸತ್ತೋಗಿರ್ತಾರೆ, ಮಗಳು ಸತ್ತೋಗಿರ್ತಾಳೆ. ಆಮೇಲೆ ನಾನು ಸಾಕ್ತೀನಿ. ಅವಳು ಗೊತ್ತಾಗ್ದಂಗೆ, ತಾಯಿಗೆ ಸತ್ತಿರೋದು ಗೊತ್ತಿಲ್ದಂಗೆ ಅವಳು ಪರೀಕ್ಷೆಯಲ್ಲಿ ಬರೆಯೋ ತರ ಉತ್ತೇಜನ ಕೊಡ್ತೀನಿ. ಅವಳು ಬಂದು ಬನ್ನಿ ಈಗ ನಾವು ಅಮ್ಮನ್ ನೋಡೋಣ ಅಂತ ಬಂದಾಗ ಆಸ್ಪತ್ರೆ ಸ್ಮಶಾನಕ್ಕೆ ಕರ್ಕೊಂಡು ಬರ್ತೀನಿ. ಇದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ರಿ, ಆಸ್ಪತ್ರೆಗಲ್ವ ಕರ್ಕೊಂಡು ಹೋದ್ರಿ? ಇಲ್ಲಪ್ಪ, ಇಲ್ಲೇ ಬೇಕಾಗಿದ್ದು ಅವ್ರ ದುಃಖ ತಡೆಯಕ್ಕಿಲ್ಲ. ಆ ರಿಸಲ್ಟ್ ಬಂದಾಗ ಕರ್ನಾಟಕಕ್ಕೆ ಪಾಸ್ ಆಗಿರ್ತಾರೆ ಒಂದು. ಆಮೇಲೆ ಪರಿಸರಾಯಣ ಅಂತೇಳಿ ಇವರು ಮಾಡಿದ್ರು. ಪರಿಸರಾಯಣ ನಾಟಕದಲ್ಲಿ ಅದು ಬಹಳ
ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ನಾಟಕ. ಆ ನಾಟಕವನ್ನು ಒಬ್ಬರು ಬಂದು ಸಿನಿಮಾವನ್ನಾಗಿ ಮಾಡಿದ್ರು ನಿಸರ್ಗ ಅನ್ನೋ ಹೆಸರಲ್ಲಿ. ಆನಂತರ ಈಗ ಉಗ್ರ ಗುಣಂ ಅಂತೇಳಿ ಶ್ರೀನಂದನ್ ಅವರು ಹಿಂದೆ ಅಗ್ರಜ ಅಂತ ದರ್ಶನ್ ಅವ್ರನ್ನ ಜಗ್ಗೇಶ್ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ಒಂದು ಬಹಳ ದೊಡ್ಡ ಪ್ರಮುಖವಾದ ಪಾತ್ರ. ಆಮೇಲೆ ಈಗ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಅಂತೇಳಿ ಕುಮಾರ್ ಬಂಗಾರಪ್ಪನವರು 40 ವರ್ಷಗಳ ಒಂದು ಅಪರೂಪದ ಒಂದು ಗೆಳತನ ಅವ್ರದ್ದು, ಅವರ ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ ನೋಡಿ. ಯಾಕಾಗುತ್ತೆ ಅಂತ ರಾಜ್ಕುಮಾರ್ ಅವರು ನನ್ನನ್ನು ಕರೆಸ್ಬಿಟ್ರು ನಾಟಕ ನೋಡೋದಕ್ಕೆ. ನಾವು ಪತ್ರಿಕೆ ಓದೋ ಅಭ್ಯಾಸ ಆಯ್ತು ರಾಜ್ಕುಮಾರ್ ಅವ್ರಿಗೆ. ಅವಾಗ ಹೊನ್ನವಳ್ಳಿ ಕೃಷ್ಣರವರು ರಾಜ್ಕುಮಾರ್ಗೆ ಅವ್ರು ಹೇಳಿದ್ರು ಬಹಳ ಚೆನ್ನಾಗಿ ಮಾಡ್ತಾರಂತಲ್ಲ ನಾಟಕ ಅಂತ. ಆ ಸಮಯದಲ್ಲಿ ಹೊನ್ನವಳ್ಳಿ ಕೃಷ್ಣರವರು 86ನೇ ಇಸ್ವಿಯಲ್ಲಿ ಹುಡುಕೊಂಡು ಬಂದು, ಅವಾಗೆಲ್ಲಿ ಮೊಬೈಲ್ ಏನು ಬಂತು, ಲ್ಯಾಂಡ್ಲೈನೇ ಇರ್ಲಿಲ್ಲವಲ್ಲ, ಕರ್ಕೊಂಡೋಗಿ ಹುಡುಕಿ ನಮ್ಮನ್ನು ಕರ್ಕೊಂಡೋಗಿ ನಾಟಕವನ್ನು ಮಾಡಿಸೋರು. ನಾಟಕ ನೋಡಿ ಬಹಳ ನನಗೆ ಎಂಕರೇಜ್ ಕೊಟ್ಟರು, ಪ್ರೋತ್ಸಾಹ ಕೊಟ್ಟರು. ಆದರೆ ಅವ್ರ ಜೊತೆ ಆಕ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಅವರ ಮಕ್ಕಳ ಜೊತೆ ಮತ್ತೆ ಎಲ್ಲ ಪ್ರಮುಖ ನಟರ ಜೊತೆಲೆಲ್ಲ ಆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾವೆಲ್ಲ ಹಾಸ್ಯ ಕಲಾವಿದರೆಲ್ಲ ಸೇರ್ಕೊಂಡು ನಾವು ಹಾಸ್ಯ ರಸಸಂಜೆ ನಗೆ ಹಬ್ಬ ಅನ್ನೋ ಕಾರ್ಯಕ್ರಮವನ್ನ ಕರ್ನಾಟಕದ ಉದ್ದಗಲಕ್ಕೂ ಮಾಡ್ತಾ ಇದ್ವಿ. ಇವತ್ತು ನಮ್ಗೆ ಹೆಜ್ಜೆ ಹೆಜ್ಜೆ ರಂಗತಂಡ ಇಡೀ ಕರ್ನಾಟಕ ರಾಜ್ಯ ಅಂದ್ರೆ ಭಾರತದ ಕೆಲವು ಭಾಗಗಳಲ್ಲೆಲ್ಲ ನಾಟಕವನ್ನು ಮಾಡ್ತಾ ಇದ್ವಿ. ಈ ಪ್ರಶಸ್ತಿ ಫಲಕಗಳು ಏನ್ ನೋಡಿದಿರಿ, ಇದು ಕಳೆದ 50 ವರ್ಷಗಳಿಂದ ನಮ್ಮ ನಾಟಕವನ್ನ ನೋಡಿ ಮೆಚ್ಚಿ ನಮ್ಮ ಪ್ರೇಕ್ಷಕ ಪ್ರಭುಗಳು ಕೊಟ್ಟಂತದ್ದು. ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಬಹಳ ವಿಶೇಷ ಅಂತ ಹೇಳಿದ್ರೆ, ಕಾಶಿನಾಥ್ರವರು ದೊಡ್ಡ ದೊಡ್ಡ ನಾಯಕ ನಟರಿಗೆ, ನಿರ್ದೇಶಕರಿಗೆ ಎಲ್ಲರೂ ಅವಕಾಶ ಕಲ್ಪಿಸ್ಕೊಟ್ರು. ಆದ್ರೆ ಅವರು ನನ್ನ ಜೊತೆಯಲ್ಲಿ ನಾಟಕವನ್ನು ಮಾಡ್ತಾ ಇದ್ರು. ಆದ್ರೆ ಪಬ್ಲಿಕ್ ಅಲ್ಲ, ಆಡಿಟೋರಿಯಂ ಒಳಗಡೆ. ಯಾಕೆ ಹೇಳ್ತೀನಿ ಈ ಮಾತು ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ತುಂಬಾ ಸಹಕಾರ ನೀಡಿದಂತ ಬಹಳ ಅಪರೂಪದ ವ್ಯಕ್ತಿತ್ವ ಅವರು. ಅವ್ರು ನನಗೆ ದೇವರ ಸಮಾನ. ಯಾಕೆಂತಂದ್ರೆ ಅವ್ರು ನನಗೆ ಚೆನ್ನಾಗಿ ತುಂಬಾ ಕಷ್ಟದಲ್ಲಿದ್ದಾಗ ನನ್ನನ್ನು ಸಹಕರಿಸಿ ನನ್ನನ್ನ ಇದು ಮಾಡಿದ್ದಾರೆ. ಸರ್, ನೀವು ಮೊಬೈಲ್ ಬರಕ್ಕೂ ಮೊದ್ಲಿಂದನೂ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಇಂಡಸ್ಟ್ರಿಗೆ ಮೊಬೈಲ್ ಬಂದಿದ್ರಿಂದ ಏನಾದ್ರು ಯೂಸ್ ಆಗಿದೆಯಾ, ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಇಂದ ಏನಾದ್ರು ದುರುಪಯೋಗನೇ ಆಗಿದೆಯಾ? ಅದನ್ನ ಒಂಚೂರು ವೀಕ್ಷಕರು ತಿಳಿಸ್ಕೊಟ್ಬಿಡಿ ಸರ್. ಈಗ ಮೊಬೈಲ್ ಇರೋದು ಅನುಕೂಲಕ್ಕಾಗಿ, ಅನನುಕೂಲ ಮಾಡ್ಕೊಳ್ತಾರೆ. ಬೆಳಗ್ಗೆ ಎದ್ದು ಮೊಬೈಲು ಡಿಂಬಲ್ ಪಕ್ಕನ ಇಟ್ಕೊಂಡು ಬರ್ಕೊತಾನೆ. ಬೆಳಗ್ಗೆ ತಂದೆ ತಾಯಿ ಗುರುಗಳು ದೇವ್ರ ಫೋಟೋ ನೋಡಲ್ಲ, ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಲ್ಲ. ಈಗ ನೋಡ್ಬಿಟ್ರೆ ಯಾಕೆ ನಮ್ಗೆ ಶೇರ್ ಮಾಡಿಲ್ಲ, ಯಾಕೆ ನಮ್ಮ ವಿಡಿಯೋ ನೋಡಿಲ್ಲ, ವಾಟ್ಸಾಪ್ ಶೇರ್ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಈ ರೀತಿ ಹೋಗ್ತಾನೆ. ಆಮೇಲೆ ಇನ್ನೂ ಒಂದು ಅಂತ ಹೇಳಿದ್ರೆ, ಇವತ್ತಿನ ದಿನ ಸುಮಾರು ಯುವಕರು ಯುವತಿಯರು ದೊಡ್ಡವ್ರೇ ಈ ಲೆಟ್ರಿನ್ಗೆ ಹೋಗ್ಬೇಕಾದ್ರೂ ಮೊಬೈಲ್ ಇಟ್ಕೊಂಡು ಹೋಗ್ತಾರೆ. ಅದಾಗಬಾರ್ದು. ಜೊತೆಗೆ ಏನಾದ್ರು ಮೊಬೈಲ್ ಇರೋ ಅನುಕೂಲವನ್ನ ನಾವು ಪಡ್ಕೋಬೇಕು. ಮೊಬೈಲಿಂದ ಆಗೋ ಅನುಕೂಲವನ್ನ ಪಡ್ಕೊಂಡ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಹೋಗ್ಬೋದು. ನೋಡಿ, ಈಗ ಪ್ರಪಂಚದ 800 ಕೋಟಿ ಜನರಲ್ಲಿ 139 ಕೋಟಿ ಯುವಕರು ಯುವತಿಯರಿಗೆ ಕಿವಿ ಕೇಳಲ್ಲ, ನೆನಪಿನ ಶಕ್ತಿ ಹೊರಗಿದೆ. ಯಾಕಂದ್ರೆ ಮೊಬೈಲ್ ಇಂದ ನೆನಪಿನ ಕಣ್ಣು ಮಂಚಾಗ್ಬಿಟ್ಟಿದೆ. ಯಾಕೆ ಮೊಬೈಲಲ್ಲೇ ಮೂರತ್ತು ಇಟ್ಕೊಂಡು ಕೂತ್ರೆ, ಈಗ ಟಿವಿ ನೋಡ್ತಾ ಇರ್ತಾರೆ, ನೀವು ಗಮನಿಸಿ ನೋಡಿ, ಟಿವಿ ನೋಡ್ತಾ ಇರ್ತಾರೆ, ಈ ಕಡೆ ಮೊಬೈಲ್ ನೋಡ್ತಾ ಇರ್ತಾರೆ, ಟಿವಿನೂ ನೋಡ್ತಾ ಇರ್ತಾರೆ, ಕೂತೇ ಇರ್ತಾರೆ. ನಾನೊಬ್ರಿಗೆ ಕೇಳಿದೆ, ಏನಂದ, BP ಇದೆ ಅಂದ್ರೆ ಇದೆ ಅಂದ್ರು, ಶುಗರ್ ಇದೆ ಅಂದ್ರು. ನಾನು ಅವಾಗ ನೆಕ್ಸ್ಟ್ ಹೇಳಿದೆ, ನಿಮ್ಗೆ ಪೈಲ್ಸು ಬರುತ್ತೆ ಅಂದ್ರೆ ಕೂತಿದ್ದೆ ಅದರಲ್ಲಿ ತಿಳಿದೇ ಇರೋಲ್ಲ. ಅದಕ್ಕೆ ಏನಂತಂದ್ರೆ, ಅದು ಎಷ್ಟಿದೆ ಅಷ್ಟು ನಾವು ಉಪಯೋಗಿಸ್ಕೋಬೇಕು. ಸರ್, ಸಿನಿಮಾ ರಂಗದಲ್ಲಿ ನಾನು ತುಂಬಾ ಇಂಟರ್ವ್ಯೂಗಳು ಮಾಡಿರೋದ್ರಿಂದ ಕೇಳ್ತೀನಿ. ತುಂಬಾ ಜನ ಏನ್ ಹೇಳ್ತಾರೆ, ನಾನು ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತ ತುಂಬಾ ಜನ ಹೊಸಬರೆಲ್ಲ ತುಂಬಾ ಟ್ರೈ ಮಾಡ್ತಿದ್ದಾರೆ. ಸೊ ಎಲ್ಲೂ ಚಾನ್ಸ್ ಸಿಗ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಸೊ ಹೊಸಬರಿಗೆ ನೀವು ಏನ್ ಸಜೆಷನ್ ಕೊಡ್ತೀರಾ? ಸಿನಿಮಾ ರಂಗಕ್ಕೆ ಬರೋದು ಉತ್ತಮನ, ಬರ್ದೇ ಇರ್ಬೇಕಾ, ಇಲ್ಲ ಬಂದ್ರೆ ಯಾವ ತರ ಬರ್ಬೇಕು ಅಂತ ನೀವ್ ಹೇಳ್ತೀರಾ? ಸಿನಿಮಾಕ್ಕೆ ಯಾರಿಗೆ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ಬೆಳಕಿಗೆ ಬರ್ಬೇಕಾದ್ರೆ ಅದನ್ನ ಕಲಿಬೇಕು. ಆಸೆ ಅಲ್ಲ, ಆಸಕ್ತಿ ಇಟ್ಕೋಬೇಕು, ಅದರಲ್ಲಿ ಶ್ರದ್ಧೆ ಇಟ್ಕೋಬೇಕು, ಅಭಿನಯವನ್ನ ಕಲಿಬೇಕು, ಅಥವಾ ತಾಂತ್ರಿಕತೆಯಲ್ಲಿ ನಿರ್ದೇಶಕರು ಸಾನ್ನಿಧ್ಯ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬರ್ಬೇಕು. ಅವಾಗೇನಾಗುತ್ತೆ, ದುಡ್ಡು ಹಾಕ್ಬಿಟ್ಟು ದುಡ್ಡಿದೆ ಅಂದ್ಬಿಟ್ಟು ಹೀರೋ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಯಾರೋ ಮಾಡ್ಬಿಟ್ಟು ಸಿನಿಮಾ ಬರುತ್ತೆ, 3 ದಿನ ಕೊಟ್ಟೋಗುತ್ತೆ. ಅದಲ್ಲ, ಸ್ವಲ್ಪ ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸಿನಿಮಾದಲ್ಲಿ ಅಭಿನಯವನ್ನ ಜನ ನಿರೀಕ್ಷೆ ಮಾಡ್ತಾರೆ. ಯಾಕೆಂದ್ರೆ ಈ ಹಿಂದೆ ನಾವೆಲ್ಲ ರಾಜ್ಕುಮಾರ್ ಸಿನಿಮಾಗಳು ಬಂದ್ರೆ, ವಿಷ್ಣುವರ್ಧನ್ 4-5 ವಾರ ಸರಿ ಯಾಕೆ ನೋಡ್ತಾ ಇದ್ವು? ಯಾಕೆ ಉತ್ತಮವಾದ ಕಥೆ ಇರೋದು, ಜನರಿಗೆ ಹತ್ರ ಆಗೋದು, ಮನೆ ಮಂದಿಯೆಲ್ಲ ಹೋಗಿ ಸಿನಿಮಾ ನೋಡ್ತಾ ಇದ್ವು, ಪ್ರಚಾರ ಇರೋದು. ಈಗ ಸಿನಿಮಾಗಳ ಪ್ರಚಾರ ಇದೆ, ಮೊಬೈಲ್ ಇದೆ ಅಂತ ಹೇಳಿದ್ರೆ ಏನ್ ಪ್ರಚಾರ ಕೊಡ್ತೀವಿ? ನಮ್ಮ ಗ್ರೂಪ್ಗಳಿಗೆ ಹಾಕೋತೀವಿ. ಹಿಂದೆ ಏನ್ ಪ್ರಚಾರ ಇತ್ತು ನಿಮ್ಗೂ ಗೊತ್ತಿರಲ್ಲ ಬಿಡಿ. ಪ್ರಚಾರ ಆಗಿತ್ತು ಅಂತ ಹೇಳಿದ್ರೆ ತಲೆ ಮೇಲೆ
DR ಶೀಟ್ ಅಂತ ಹೇಳ್ತಾರೆ, ಅದನ್ನ ಹಾಕೊಂಡು 6 ಜನ ಒತ್ಕೊಂಡು ಬರೋರು, ಡಮರ ಡಮರ ಡಮ್ ಅನ್ನೋದು, ಆ ಕಡೆ ಈ ಕಡೆ ಪಾಂಪ್ಲೆಟ್ ಕೊಡೋರು, ಕಥಾ ಸಾರಾಂಶ ಅಂತಿರೋದು, ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಬರೆದಿರೋರು, ಅವರು ಮನೇಲಿ ಡಿಸೈಡ್ ಮಾಡ್ಕೊಳ್ಳೋರು ಫ್ಯಾಮಿಲಿಯವರು, ನಾವು ಹೋಗೋಣ ನೀವು ಹೋಗೋಣ ಅಂದ್ಬಿಟ್ಟು ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಅಬ್ದುಲ್ಟ ತರ ಮಾಡ್ಕೊಂಡು ಸಿನಿಮಾಕ್ಕೆ ಹೋಗಿ ನೋಡ್ಬರೋರು. ಆಮೇಲೆ ನೋಡಿದ ಹಾಡು ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡೋದು. ಅವಾಗ CD ಇರ್ಲಿಲ್ಲ, ಕ್ಯಾಸೆಟ್ ಇರಲಿಲ್ಲ, ಈಗಂತರ ಪೆಂಡ್ರೈವ್ ಗಿಂಡ್ರೈವ್ ಹಾಕೊಂಡು ಇದಿಲ್ಲ, ಗ್ರಾಮಾಫೋನು. ಆ ಹಾಡನ್ನ ಸಿನಿಮಾದಲ್ಲಿ ಕೇಳ್ತಾರೋ 20 ಅಲ್ಲ 50 ವರ್ಷ ಆದ್ರೂ ಇವತ್ತು ಹೇಳ್ತೀನಿ, ಒಂದು ಸುಮ್ಮನೆ ಕೇಳಿ. ಬೆಟ್ಟದಲ್ಲಿ ಎಂತ ಸಿನಿಮಾ ನೋಡಿದೆ, ಇವತ್ತು ಅದನ್ನ ನಾನು 4-5 ಸಾರಿ ನೋಡ್ಬೋದು, ಹಾಡು ಎಲ್ಲೂ ಕೇಳಿಲ್ಲ, ಆದ್ರೆ ಹಾಡು ಎಷ್ಟು ನೆನಪಲ್ಲಿದೆ ಅಂತ ಹೇಳಿದ್ರೆ ಅದು ಸಾಹಿತ್ಯ. ಆಡುತ್ತಿರುವ ಮೋಡಗಳೇ, ಆರುತ್ತಿರುವ ವ್ಯಕ್ತಿಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ರಾಜ್ಕುಮಾರ್ ಅವರು ಸಿನಿಮಾದ ಮೇಲಿನ ಮೇಲೆ ನೋಡೋರು. ಚಂದ್ರವಳ್ಳಿ ತೋಟ, ಓ ನನ್ನ ಬಾಂಧವರೇ, ಕನ್ನಡದ ಕುಲಪುತ್ರರೇ, ಆ ಸಾಂಗ್ ಬರ್ತಾ ಇದ್ರೆ ಕೇಳೋಣ. ಆಮೇಲೆ ಜಿಗಿ ಜಿಗಿ ತನ್ನಲ್ಲಿ ಗಗನದ ಬೈಯದಲ್ಲಿ ಪಟಗಾಳಿ ಎಳೆಯುತ್ತೇನೆ. ಅದೇ ಲಗ್ನ ಪತ್ರಿಕೆಯಲ್ಲಿ ಬಂದ್ರೆ ಸೀನ ಸುಬ್ಬು ಸುಬ್ಬು ಸೀನ ಸುಬ್ಬು ಸುಬ್ಬು ಬಂದು ಅಪರೂಪ ನಮ್ ಜೋಡಿ, ಎಂತ ಕಚೇರಿಗೂ ನಾವು ರೆಡಿ, ಈ ತರ ಹಾಡಿರೋದು. ಸಿನಿಮಾ ಏನಾದ್ರು ಖುಷಿಲಿ ಮೇಲಿನ ಮೇಲೆ ನೋಡಿದವ್ರು ಏಯ್ ನೋಡ ಅನ್ನೋರು, ಥಿಯೇಟರ್ ಬ್ಲ್ಯಾಕ್ ಕೊಟ್ಟು ನೋಡೋರು. ಎಷ್ಟೋ ಜನ ಬ್ಲ್ಯಾಕ್ ಮಾರ್ಬಿಟ್ಟು ಮನೆಗಳು ಕಟ್ಟಿಸ್ಕೊಂಡು ಜೀವನ ನಿರ್ವಹಣೆ ಮಾಡ್ಬಿಟ್ಟಿದ್ದಾರೆ. ಅವಾಗ ಸಿನಿಮಾದಲ್ಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಆತ್ಮೀಯರನ್ನಂತ ಬ್ಯಾಂಕ್ ಜನ ಅಂತನವ್ರು ಇಲ್ಲ, ನಾವು ಯಾವಾಗಲೂ ಜೊತೆಲಿ ಸೇರ್ತಿದ್ರು. ಈಗ ಕೆಲವು ತಿಂಗಳಿಂದೆ ನಿಧನರಾಗೋದು, ಅವ್ರು ಯಾವಾಗಲೂ ಹೇಳೋರು, ಆ ಮಾತು ಸತ್ಯ ಕೂಡ. ಹಿಂದೆ ಸಿನಿಮಾದಲ್ಲಿ ಸಬ್ಜೆಕ್ಟ್ ಇರ್ತಿತ್ತು, ಬಡ್ಜೆಟ್ ಇರ್ತಿಲ್ಲ. ಈಗ ಬಡ್ಜೆಟ್ ಇದೆ, ಸಬ್ಜೆಕ್ಟ್ ಇರಲ್ಲ ಸಿನಿಮಾದಲ್ಲಿ. ಯಾವ ಪಾತ್ರಕ್ಕೆ ಯಾರು ಬೇಕು ಅನ್ನೋದನ್ನ ಅವ್ರಿಗೆ ಬೇಕಾದವ್ರು ನಮ್ಮ ಚಿಕ್ಕಪ್ಪ ಮಗ ದೊಡ್ಡಪ್ಪ ಮಗ ನಮ್ಮ ಸ್ನೇಹಿತರು ಈಗ ಅನ್ಕೊಂಡು ಮಾಡ್ತಾರೆ. ಸಿನಿಮಾದಲ್ಲಿ ಯಾರ್ದೋ ಕಟೌಟ್ ಇಷ್ಟ ಎತ್ತರಕ್ಕೆ ನೋಡೋರು ಯಾರು ನೋಡ್ತಾರೆ ಹೊಟ್ಟೋಗ್ತಾರೆ. ಗೊತ್ತಿರೋ ಬೇಸ್ ಹಾಕಿದ್ರೆ ಏನಾಗುತ್ತೆ ಹೇಳಿ, ಗೊತ್ತಿರೋ ಹೇಗೇನು ಇಷ್ಟು ದೊಡ್ಡದಾಗಿದೆ, ಅದು ಏನ್ ವಿಶೇಷ ಇದೆ, ಎಲ್ಲರ ಕೈಯಲ್ಲಿ ಹಂಗೆ ಹಿಡ್ಕೊಂಡಿದ್ರೆ ಇದ್ರ 4 ಪೈಕಿ ತಗೊಳೋದು ಬುದ್ಧಿಬಿಡ್ತಾನೆ, ಒಳಗೋಗ್ತಾನೆ, ಮಾಡ್ಕೊಡ್ತಾನೆ, ಅಷ್ಟೇ ಆಗೋಗುತ್ತೆ. ಸಿನಿಮಾ ಮುಖ್ಯವಾಗಬೇಕು ಕಂಟೆಂಟ್, ಬಹಳ ಅತ್ಯುತ್ತಮವಾದ ಕಥೆ ಇರಬೇಕು, ಅದಕ್ಕೆ ವರ್ಕ್ ಮಾಡಬೇಕು, ಅತ್ಯುತ್ತಮವಾದ ಸಂಭಾಷಣೆ ಇರಬೇಕು, ಒಳ್ಳೆ ಹಾಡುಗಳಿರ್ಬೇಕು, ಮನೆ ಮಂದಿಯೆಲ್ಲ ಕೂತ್ಕೊಳ್ಳುವಂತ ಚಿತ್ರವನ್ನ ನಿರ್ಮಾಣ ಮಾಡಬೇಕು. ಇದೇ ಈಗ ಪ್ರಪಂಚದಾದ್ಯಂತ ಕನ್ನಡ ಚಿತ್ರಗಳು ಬರೋದನ್ನ ಕಾಯ್ತಾ ಇರ್ತಾರೆ, ಇಲ್ಲ ಅಂತಲ್ಲ. KGF ನಾನು ಮಾಡಿದ್ದೆ, KGF ಅಲ್ಲಿ 1ರಲ್ಲಿ KGF ಬಂತು, 1, 2 ಬಂತು, ಕಾಂತಾರ. ಈಗ ಹೊರಗಡೆಯವರೆಲ್ಲ ಕನ್ನಡ ಸಿನಿಮಾ ಎಷ್ಟು ಅದ್ಭುತವಾಗಿ ಬರ್ತಾರೆ, ನಾವು ನೋಡೋಣ ಅಂತ ಹೇಳ್ತಾರೆ. ಅದನ್ನ ನೋಡೋಣ ಅಂತ ಹೇಳಿದಾಗ ಬೇರೆ ವಿದೇಶದವ್ರಿಗೆ ನಾವು ಇಲ್ಲಿ ಸರಿಯಾಗಿ ಟೇಬಲ್ ವರ್ಕ್ ಜಾಸ್ತಿ ಮಾಡಬೇಕು. ವರ್ಕ್ ಮಾಡದೆ ಹೋದ್ರೆ ಏನು ಪ್ರಯೋಜನ ಇರಲ್ಲ. ವರ್ಕ್ ಮಾಡಿದ್ರೆ ಕಾಯಕವೇ ಕೈಲಾಸ ಅನ್ನೋಂಥದ್ರಲ್ಲಿ ನಾವು ಅದ್ರ ಮೇಲೆ ದುಡ್ಕೊಂಡು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಗೆಲ್ಬೋದು. ಸರ್, ಎಲ್ಲರಿಗೂ ಚಿಕ್ಕ ವಯಸ್ಸಿನಲ್ಲಿ ಒಂದ್ ಕನ್ಸಿರುತ್ತೆ, ನಾನು ದೊಡ್ಡವನಾದ್ಮೇಲೆ ಇದೇ ರೀತಿ ಆಗ್ಬೇಕು ಅಂತ. ನೀವು ನಟರೇ ಆಗ್ಬೇಕು ಅಂತ ನಿಮ್ ಬಾಲ್ಯದಲ್ಲೇ ಆಸೆ ಇಟ್ಕೊಂಡಿದ್ರೆ, ಇಲ್ಲ ಬಾಲ್ಯದಿಂದ ಏನ್ ಆಸೆ ಇತ್ತು ಸರ್ ನಿಮ್ಗೆ? ನಾನು ಯಾವತ್ತೂ ಕನಸು ಕಟ್ಕೊಳ್ಳೋನಲ್ಲ, ಅದ್ರ ಕನಸು ಕಾಣಿ ಅಂತ ಹೇಳ್ತೀನಿ. ಸಣ್ಣ ಪುಟ್ಟ ಕನಸು ಕಾಣಬಾರ್ದು, ದೊಡ್ಡ ಕನಸು ಕಾಣಬೇಕು, ಅದಕ್ಕೆ ಶ್ರಮ ಹಾಕ್ಬೇಕು, ಅದರ ಬಗ್ಗೆ ಡೆಡಿಕೇಶನ್ ಇರಬೇಕು. ಈಗ ನಾನು ಸಿನಿಮಾ ಬರ್ತೀನಿ ಅಂತೇಳಿ ನಾನು ಮೇಲಿನ ಮೇಲೆ ಇದು ಮಾಡ್ತೇನೆ, ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಓದಬೇಕು, ಚಿತ್ರೀಕರಣ ನೋಡ್ಬೇಕು, ಅದಕ್ಕೆ ಸಂಬಂಧಪಟ್ಟವನ್ನೆಲ್ಲ ಭೇಟಿ ಮಾಡ್ಬೇಕು, ಅದ್ರ ಬಗ್ಗೆ ತಿಳಿಬೇಕು. ಅವಾಗ ಏನಾಗುತ್ತೆ, ಅದರಲ್ಲಿ ತೊಡಗಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಾನು ಸಿನಿಮಾಕ್ಕೆ ಬರ್ತೀನಿ ದುಡ್ಡಿದೆ ಅಂತ ಬಂದ್ರೆ ಆಗೋದಿಲ್ಲ, ಅದು ತಿಳಿಬೇಕು, ತಿಳ್ಕೊಂಡು ಬರ್ಬೇಕು. ಆಮೇಲೆ ಪ್ರಶಸ್ತಿಗಳು ನಾವು ಹುಡ್ಕೊಂಡು ಹೋಗೋದಲ್ಲ, ಪ್ರಶಸ್ತಿಗಳು ನಾಟಕ ಮಾಡಿದಾಗ ಬೇರೆ ಬೇರೆ ಇದ್ದಾಗ ಸುಖಾವಟೆ. ಈಗ ಸಾವಿರಾರು ಕಾಲೇಜುಗಳಲ್ಲಿ, ಸಾವಿರಾರು ಹೈಸ್ಕೂಲ್ಗಳಲ್ಲಿ, ಮತ್ತೆ ಸರ್ಕಾರಿ ಖಾಸಗಿ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಇಲಾಖೆಯವರು, ಬೇರೆ ಜಲಮಂಡಳಿ ಇಲಾಖೆಯವರು, ಎಲ್ಲರೂ ತಾಯಿ ಮಗು ಆರೋಗ್ಯಕ್ಕೆ ಜಿಲ್ಲಾ ಪಂಚಾಯತಿಯವರು ಎಲ್ಲ ಯಾಕೆ ಕರೀತಾರೆ? ಏಡ್ಸ್ ಬಗ್ಗೆ ಆಗ್ಲಿ, ಕೊರೋನಾ ಬಗ್ಗೆ ಆಗ್ಲಿ, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ. ನಾವು ಅನಕ್ಷರಸ್ಥರಿಗೆ ಕಲಿಸಬೇಕು ಅಕ್ಷರವನ್ನ, ಹಸಿದವರಿಗೆ ನೀಡಬೇಕು ಅನ್ನೋವನ್ನ. ಇಷ್ಟು ಹೇಳ್ತಾ ಬಹಳ ಪ್ರಮುಖವಾದ ವಿಚಾರಕ್ಕೆ ಬರ್ತೀನಿ ಕೇಳಿ. ಈಗ ಮುಂದಿನ ತಿಂಗಳು ನನ್ನ ನಾಟಕ ರಿಲೀಸ್ ಆಗ್ತದೆ, ಆಶಾ ಜ್ಯೋತಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತ. ಅದರಲ್ಲಿ ಏನು ವಿಷಯ ಹೇಳಿದ್ದೀನಿ ಅಂತ ಹೇಳಿದ್ರೆ, ಅಂಬೇಡ್ಕರ್ ಬೆಳೆದು ಬಂದಂತ ವಿಚಾರಧಾರೆಯನ್ನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅದನ್ನ ನಾವು ತಿಳಿಸ್ಬೇಕಾಗಿದೆ. ಅದಕ್ಕೆ ಒಂದು ಚಿಕ್ಕದಾದ 1 ಗಂಟೆ ಟೈಮ್ ನಾಟಕವನ್ನ ಬರ್ತೀನಿ. ಈ ನಾಟಕ ಅವ್ರಿಗಿರೋಷ್ಟು ಅವ್ರ ಹತ್ರ ಅಂಬೇಡ್ಕರ್ ಯಾತಕತ್ರು, ತಂದೆ ತಾಯಿ ಹೊಡೆದ್ರು ಅಂತೆಲ್ಲ ಬೇರೆ ಇದ್ದಲ್ಲ, ಅವ್ರು ಹತ್ತಿದ್ದು ಯಾಕೆ ಅಂತಂದ್ರೆ ಪುಸ್ತಕಗಳನ್ನು ಕಳ್ಕೊಂಡಾಗ ಚಿಕ್ಕ ಮಗು ಹೊತ್ತಾಗಿ ರೋದನ ಜೋರಾಗತ್ರು. ಆದ್ರೆ ಯಾರೋ ಒಬ್ರು ಬಿರ್ಲಾ ಕಂಪ್ನಿಯವ್ರು ಬಂದು ಕೇಳ್ತಾರೆ, ನಿಮ್ ಪುಸ್ತಕವನ್ನು ಕೊಡಿ, ನನ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ.
ಅವ್ರ ಪುಸ್ತಕವನ್ನು ಮಾರೋದಿಲ್ಲ. ಅವರೇ ಒಂದು ಸಂಸ್ಥೆ ಮಾಡಿರ್ತಾರೆ, ಜನತಾ ಶಿಕ್ಷಣ ಸಂಸ್ಥೆ, ಅದಕ್ಕೆ ಉಚಿತವಾಗಿ ಕೊಡ್ತಾರೆ. ಅವ್ರೊಂದು ಮಾತು ಹೇಳ್ತಾರೆ, ಆ ಮತ್ತು ಈಗಿನ ಜನರೇಷನ್ಗೂ ಅದನ್ನ ನಾವು ಪಾಲಿಸ್ಕೋಬೇಕು. ನೀನು 2 ರೂಪಾಯಿಯನ್ನ ಸಂಪಾದನೆ ಮಾಡಿದ್ಯಾ, 1 ರೂಪಾಯಿ ನಿನ್ನ ಆಹಾರಕ್ಕಾಗಿ ಉಪಯೋಗಿಸ್ಕೋ, ಇನ್ನೊಂದು ರೂಪಾಯಿ ಇಲ್ಲಿ ಅತ್ಯುತ್ತಮವಾದ ಆಯ್ಕೆ ಮಾಡಿಕೊಂಡು ಪುಸ್ತಕವನ್ನು ಓದು, ಜ್ಞಾನ ಸಂಪನ್ನನಾಗು. ದೇಶ ತುತ್ತು ಕೋಶ ಓದು ಅಂತ ಸುಮ್ಮನೆ ಹೇಳೋದಿಲ್ಲ, ಪುಸ್ತಕ ಓದು, ಅಭಿರುಚಿಯನ್ನ ಬೆಳೆಸ್ಕೋಬೇಕು. ಅವಾಗ ಏನಾಗುತ್ತೆ, ನಮ್ಗೆ ದೇಶದಲ್ಲಿ ಏನ್ ನಡೀತಾ ಇದೆ ಎಲ್ಲರೂ ತಿಳಿಯಕ್ಕಾಗುತ್ತೆ. ಇದು ಬಹಳ ಪ್ರಮುಖವಾಗಿ ನಮ್ಗೆ ವಿದ್ಯೆ ಕಲ್ತು ಬಿಟ್ರೆ ಏನೈತೆ, ಜಾತಿ ಸಮಸ್ಯೆ ಬರಲ್ಲ, ಮೇಲು ಕೀಳು ಬರಲ್ಲ, ಓದೋದ್ರಲ್ಲಿ ಎಲ್ಲವೂ ತಿಳಿತಾನೆ, ನಾವೆಲ್ಲರೂ ಒಂದೇ ಅನ್ನೋ ಥರದಲ್ಲಿ ಬಾಳ್ಬೋದು, ಬದುಕ್ಬೋದು ಅಲ್ವಾ. ನೀವು ನೇಚರ್ ಕ್ರಿಯೇಷನ್ಸ್ ಅಂತ ಮಾಡಿದ್ರಿ. ನೇಚರ್ ಕ್ರಿಯೇಷನ್ ಮುಖ್ಯನ ಹೇಳೋದೇನಪ್ಪ ಅಂತಂದ್ರೆ, ನಮ್ಮ ಪ್ರಕೃತಿಯನ್ನ ಬಹಳ ನಾವು ತುಂಬಾ ಸುಂದರವಾಗಿ ಕಾಪಾಡ್ಕೋಬೇಕಾಗಿದೆ. ನಾನು ಸಾಮಾನ್ಯ ನಾಟಕದಲ್ಲಿ ಹೇಳ್ತೇನೆ, ಪ್ಯಾರಿಸ್ ಪ್ಲಾಸ್ಟರ್ ಬಳಸೋದೇ ಇಲ್ಲ, ಪ್ಲಾಸ್ಟಿಕ್ ಅಂತೂ ಬೇಕಾಗೇ ಇಲ್ಲ, ಒಳ್ಳೆಯ ನೀರೇ ಬೇಕು ನಮಗೆಲ್ಲ ನಿಮಗೆಲ್ಲ. ನೀರಿಗೆ ಪಾಲ್ಗಾಡ್ತಾ ಇದ್ದೀವಿ ನಾವು. ಪ್ರಪಂಚದಲ್ಲಿ ಭೂಮಿ ಇರೋದು 70, ನೀರಿರೋದು 70 ಭಾಗ, ಭೂಮಿ ಇರೋದು 30 ಭಾಗ, 1/4 ಭಾಗ ಭೂಮಿ ಇರೋದು. ಅದು ಕುಡಿ ನೀರಿಗೆ ತೊಂದ್ರೆ, ಅದಾಗಬಾರ್ದು. ಅದಕ್ಕೆ ಪ್ಲಾಸ್ಟಿಕ್ ಅನ್ನ ತ್ಯಜಿಸಬೇಕು, ದುಶ್ಚಟಗಳಿಂದ ದೂರ ಆಗಬೇಕು, ಮೊಬೈಲಿಂದ ಸಾಧ್ಯವಾದಷ್ಟು ನಾವು ದೂರ ಇದ್ದು ಅದರಿಂದ ಅನುಕೂಲವನ್ನು ಪಡೆಯೋಣ, ವಿದ್ಯಾವಂತರಾಗೋಣ, ಗುರು ಹಿರಿಯರಿಗೆ ಗೌರವವನ್ನು ಕೊಡೋಣ. ತಂದೆ ತಾಯಿಗಳೇ ಮೊದಲನೇ ದೇವರು, ತಾಯಿಯೇ ಮೊದಲು ಗುರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅಷ್ಟೇ ಹೇಳ್ತಾ, ನಿಮ್ ನೇಚರ್ ಕ್ರಿಯೇಷನ್ಸ್ ಏನ್ ಕಾರ್ಯಕ್ರಮವನ್ನ ಏನ್ ಕ್ರಿಯೇಷನ್ ಮಾಡಿದಿರಿ, ಇದು ಅದು ಯೂಟ್ಯೂಬ್ ಜನರು ನೋಡ್ಬೇಕು, ನೋಡೋದ ತರ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇರುವಲ್ಲಿಗೆ ಹೋಗಿ ಶ್ರೀ ಸಾಮಾನ್ಯರನ್ನಾಗ್ಲಿ, ಅನಕ್ಷರ ಸಾಹಿತಿಗಳಾಗ್ಲಿ, ಚಲನಚಿತ್ರಗಳನ್ನ ನಟರನ್ನಾಗ್ಲಿ, ನಿರ್ದೇಶಕರಾಗ್ಲಿ, ಎಲ್ಲರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿ. ಅದ್ರ ಮುಖ್ಯನೇ ನೀವು ಅವ್ರನ್ನ ಪರಿಚಯ ಮಾಡ್ಕೊಡೋದ್ರ ಮುಖ್ಯ. ನೇಚರ್ ಕ್ರಿಯೇಷನ್ಸ್ ಶುಭ. ನಮಸ್ಕಾರ, ಧನ್ಯವಾದಗಳು.